Hi all, welcome back to Education Lifestyle. This is me, your best friend. I'm here today to help you all with Kannada grammar. This Kannada grammar will be helpful for all the students who tells that Kannada grammar is very difficult. I am here to make Kannada grammar very easy for you all. Come, let's get into the video. Yo, we got a birthday in the house. Since it's the first video, we are going to start from the basics, Varnamale. This video should be helpful for all the students, so I'm starting from Varnamale. We'll begin. ವರ್ಣಮಾಲೆ ಎಂದರೇನು? ವರ್ಣಮಾಲೆಯಲ್ಲಿ ಇರುವ ಅಕ್ಷರಗಳೆಷ್ಟು? ಅವು ಯಾವ್ಯಾವು? ವರ್ಣಮಾಲೆ ಎಂದರೆ ಆ ಇಂದ ಲಾವರೆಗಿನ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆ ಎಂದು ಕರೆಯುತ್ತೇವೆ. ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಆ ಇಂದ ಲಾವರೆಗಿನ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆ ಎಂದು ಕರೆಯುತ್ತೇವೆ. ಫ್ರಮ್ ಆ ಟು ಲಾ ಆಲ್ ದ ಲೆಟರ್ಸ್ ವಿಲ್ ಬಿ ಕಾಲ್ಡ್ ಆಸ್ ವರ್ಣಮಾಲೆ. ನೆಕ್ಸ್ಟ್, ವರ್ಣಮಾಲೆಯನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ಅವು ಯಾವ್ಯಾವು? ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಅವು ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಸ್ವರಗಳು ಎಂದರೆ 13 ಅಕ್ಷರಗಳಿವೆ. ಯೋಗವಾಹಗಳಲ್ಲಿ 2 ಅಕ್ಷರಗಳಿವೆ. ವ್ಯಂಜನಗಳಲ್ಲಿ 34 ಅಕ್ಷರಗಳಿವೆ. ಒಟ್ಟು 49. ಮೊದಲನೆಯದಾಗಿ ಸ್ವರಗಳು ಎಂದರೇನು? ಸ್ವರಗಳಲ್ಲಿ ಎಷ್ಟು ವಿಧ? ಅವು ಯಾವ್ಯಾವು? ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಆ ಇಂದ ಅವುವರೆಗಿನ 13 ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ. ಅಸ್ವಸ್ವರ ಎಂದರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅಸ್ವಸ್ವರ ಎಂದು ಕರೆಯುತ್ತಾರೆ. ಅ, ಇ, ಉ, ರು, ಎ, ಓ. ದೀರ್ಘ ಸ್ವರ ಎಂದರೇನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರ ಎಂದು ಕರೆಯುತ್ತಾರೆ. ಆ, ಈ, ಉ, ಎ, ಓ, ಔ. ಪ್ಲುತ ಸ್ವರ ಎಂದರೇನು? 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಪ್ಲುತ ಸ್ವರ ಎಂದು ಕರೆಯುತ್ತಾರೆ. ಓ ದೇವರೇ ಕರುಣಿಸು ಬಾ. ಯೋಗವಾಹಕ ಅಂ, ಅಹ. ಅಂ ಎಂದರೆ ಅನುಸ್ವರ, ಅಹ ಎಂದರೆ ವಿಸರ್ಗ. ಯೋಗ ಎಂದರೆ ಕೂಡು ಅಥವಾ ಜೊತೆ ಎಂದರ್ಥ. ವಾಹ ಎಂದರೆ ಹೋಗುವ ಎಂದರ್ಥ. ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತಾರೆ. ವ್ಯಾಕರಣ ಎಂದರೇನು? ಬರವಣಿಗೆ ಎಂದರೇನು? ಮಾನವ ಮನಸ್ಸಿನ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾನೆ. ಆಡಿದ ಮಾತು, ಆಡಬೇಕಾದ ಮಾತುಗಳನ್ನು ನಿರ್ದಿಷ್ಟ ಲಿಪಿಯ ಲಿಖಿತ ಬರವಣಿಗೆ ರೂಪಕ್ಕಿಳಿಸುವುದೇ ಬರವಣಿಗೆ. ಪದ ಮತ್ತು ಪದಗಳಿಗೆ ಸಂಬಂಧವನ್ನು ಖಚಿತವಾಗಿ ತಿಳಿಸುವುದು ವ್ಯಾಕರಣ. ವ್ಯಂಜನಾಕ್ಷರಗಳು ಎಂದರೇನು? ಅಕ್ಷರಗಳನ್ನು ಉಚ್ಚರಿಸುವಾಗ ಧ್ವನ್ಯಂಗರ ಅಡೆತಡೆಯೊಂದಿಗೆ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುವರು. ವ್ಯಂಜನಾಕ್ಷರಗಳು ಒಟ್ಟು 34. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಕವರ್ಗ ಎಂದರೆ ಏನು? ಕಂಠಭಾಗದಲ್ಲಿ ಹುಟ್ಟುವುದರಿಂದ ಈ ಅಕ್ಷರಗಳನ್ನು ಕಂಠ್ಯ ಅಕ್ಷರಗಳೆನ್ನುವರು. ಚವರ್ಗ ಇವು ತಾಲುವಿನ ದವಡೆಯ ಸಹಾಯದೊಂದಿಗೆ ಹುಟ್ಟುವುದರಿಂದ ಇವು ತಾಲ್ವ್ಯ ಅಕ್ಷರಗಳೆನ್ನುವರು. ಠವರ್ಗ ಎಂದರೇನು? ಈ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಮಡಚಿ ಮೇಲ್ಭಾಗ ಸ್ಪರ್ಶಿಸಿ ಉಚ್ಚರಿಸುವುದರಿಂದ ಇವುಗಳನ್ನು ಮೂರ್ಧನ್ಯಾಕ್ಷರಗಳು ಎನ್ನುವರು. ಠವರ್ಗ ಎಂದರೇನು? ಇವು ಹಲ್ಲುಗಳ ಬಳಿ ಹುಟ್ಟುವುದರಿಂದ ದಂತ್ಯ ಅಕ್ಷರಗಳೆಂದು ಕರೆಯುತ್ತಾರೆ. ಪವರ್ಗ ಎಂದರೇನು? ಈ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸುವುದರಿಂದ ಓಷ್ಠ್ಯ ಅಕ್ಷರಗಳೆನ್ನುವರು. ಈಗ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ, ಯಾವ್ಯಾವು ಎಂದು ತಿಳಿದುಕೊಳ್ಳೋಣ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಎನ್ನುವರು. ವ್ಯಂಜನದ ಮೊದಲು ಮತ್ತು 3ನೆಯ ಅಕ್ಷರಗಳು
ಅನ್ನು ಅಲ್ಪಪ್ರಾಣ ಎಂದು ಕರೆಯುವರು. ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಮಹಾಪ್ರಾಣ ಎನ್ನುವರು. ವರ್ಗೀಯ ವ್ಯಂಜನದ 2ನೇ ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣ ಎನ್ನುವರು. ಅನುನಾಸಿಕ ಎಂದರೆ ಮೂಗು ಎಂದರ್ಥ. ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತೇವೆ. ಅವರ್ಗೀಯ ವ್ಯಂಜನಗಳು ಯ ಇಂದ ಲ ವರೆಗಿನ ಅಕ್ಷರಗಳು ಇವು. ಗುಣಿತಾಕ್ಷರಗಳು ಒಂದು ವ್ಯಂಜನ ಅಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎನ್ನುವರು. ನೆಕ್ಸ್ಟ್ ಟಾಪಿಕ್ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ. ಸಂಯುಕ್ತಾಕ್ಷರಗಳಲ್ಲಿ 2 ವಿಧ: ಸಜಾತಿ ಸಂಯುಕ್ತಾಕ್ಷರಗಳು, ವಿಜಾತಿ ಸಂಯುಕ್ತಾಕ್ಷರಗಳು. ಸಜಾತಿ ಸಂಯುಕ್ತಾಕ್ಷರಗಳು ಎಂದರೇನು? ಸಜಾತಿ ಸಂಯುಕ್ತಾಕ್ಷರ ಎಂದರೆ ಒಂದು ವ್ಯಂಜನ ಅಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಸೇರಿ ಆಗುವ ಅಕ್ಷರವು ಸಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ವಿಜಾತಿ ಸಂಯುಕ್ತಾಕ್ಷರ ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಜಾತಿಯ ಒಂದು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಎನ್ನುವರು. ಸಜಾತಿ ಸಂಯುಕ್ತಾಕ್ಷರಗಳ ಉದಾಹರಣೆ ಎಂದರೆ ಅಕ್ಕ, ಅಣ್ಣ, ಅಮ್ಮ, ತಮ್ಮ. ವಿಜಾತಿ ಸಂಯುಕ್ತಾಕ್ಷರಗಳ ಉದಾಹರಣೆ ಎಂದರೆ ಉಷ್ಣ, ಅಸ್ತ್ರ. ಈ ವಿಡಿಯೋದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ತಕ್ಷಣ ನಿಮ್ಗೆ ರೀಚ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವಿಡಿಯೋಸಲ್ಲಿ ಸೆಕೆಂಡ್ PU 10th ಸ್ಟ್ಯಾಂಡರ್ಡ್ ಗ್ರಾಮರ್ ಲೆಸನ್ ವೈಸ್ ಹಾಕ್ತೀನಿ. ಸೊ ನಿಮ್ಮ ಗೆಳತಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಾಯ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.